ಇನ್ಮುಂದೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣನ ಪ್ರತಿ ತಿಂಗಳು ಕೊಡೋದಿಲ್ವಂತೆ. ಸರ್ಕಾರ ಯಾವಾಗ ಕೊಡುತ್ತೋ ಅವಾಗೇ ಇಸ್ಕೋಬೇಕಂತೆ. ಈ ಮಾತನ್ನ ನಾನು ಹೇಳ್ತಿಲ್ಲ, ನಮ್ಮ ಉಪಮುಖ್ಯಮಂತ್ರಿಯಾದಂತಹ ಡಿ.ಕೆ. ಶಿವಕುಮಾರ್ ಅವರೇ ಹೇಳ್ತಾ ಇದ್ದಾರೆ. ಹೌದು, ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. 2 ದಿನದಿಂದ 19ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಹೆಂಗೋ 2,000 ರೂಪಾಯಿ ಬಂತಪ್ಪ, ಮತ್ತೆ ಇನ್ನು 2,000 ರೂಪಾಯಿ ಇದೇ ವಾರದಲ್ಲಿ ಬರಬಹುದು. 19, 20, 21 3 ಕಂತಿನ ಹಣ ಇದೇ ತಿಂಗಳಲ್ಲಿ ಹಾಕ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೋ ಹೇಳ್ಬಿಟ್ರು. ಈಗ 2,000 ಬಂದಿದೆ, ಇನ್ನು 4,000 ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಹೌದು, ಕರ್ನಾಟಕದಾದ್ಯಂತ 5 ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಜಾರಿಗೆ ತಂದ ಕಾಂಗ್ರೆಸ್ ಸರ್ಕಾರ ಈ ವಿಚಾರವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕೋ ವಿಚಾರವಾಗಿ ಆಗಾಗ ಹೊಸ ರೂಲ್ಸ್ಗಳನ್ನ, ಒಂದು ರೀತಿಯ ಗೊಂದಲಗಳನ್ನ ಉಂಟು ಮಾಡ್ತಾನೆ ಇರುತ್ತೆ. ಸರ್ಕಾರದ ಬಳಿ ಯೋಜನೆಗಳಿಗೆ ಹಣ ಇಲ್ಲ, ಅದಕ್ಕೋಸ್ಕರ ಅವರು ಪ್ರತಿ ತಿಂಗಳು ಹಣ ಹಾಕೋದ್ರಲ್ಲಿ ಡಿಲೇ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಜನದ ಕಂಪ್ಲೇಂಟು. ಈ ಮಧ್ಯೆ ಬೆಲೆ ಏರಿಕೆ ಕೂಡ ಮಾಡ್ತಾನೆ ಇದೆ ರಾಜ್ಯ ಸರ್ಕಾರ. ಈಗ ನೋಡಿದ್ರೆ ಸುಮಾರು 3 ತಿಂಗಳು ಗೃಹಲಕ್ಷ್ಮಿ ಹಣನ ಬಾಕಿ ಉಳಿಸ್ಕೊಂಡಿದ್ದಾರೆ. ಇದ್ರ ನಡುವೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೊಸ ಡೈಲಾಗ್ ಹೇಳಿದ್ದಾರೆ. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕ್ತೀವಿ ಅಂತ ನಾವೆಲ್ಲೂ ಕೂಡ ಹೇಳಿಲ್ಲ. ಪ್ರತಿ ತಿಂಗಳು ನಾವು ಗೃಹಲಕ್ಷ್ಮಿ ಹಣನ ಹಾಕೋದಿಲ್ಲ, ಯಾವಾಗ ಬರುತ್ತೋ ನೀವು ಅವಾಗ ಇಸ್ಕೋಬೇಕು ಅಂತ. ಹಾಗಿದ್ರೆ ಇದು ಏನು ಕತೆ? ಇನ್ನು ಮುಂದೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಬರೋದಿಲ್ವಾ ಅಂತ ತಿಳ್ಕೊಬೇಕು ಅಂದರೆ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೋ ವಿಡಿಯೋ ಹಾಕೋದು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಆಮೇಲೆ ನಿಮಗೆ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ನಿನ್ನೆ ಸೋಮವಾರ ಬೆಂಗಳೂರಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ಬೇಕಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಬಂದಿದೆ, ಬಾಕಿ ಇರುವಂತಹ ಕಂತುಗಳ ಹಣಕ್ಕೋಸ್ಕರ ಜನ ಕಾಯ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತಾ ಇಲ್ಲ, ನೀವು ನುಡಿದಂತೆ ನಡೆದುಕೊಳ್ತಿಲ್ಲ ಅಂತ ಒಂದಷ್ಟು ಜನ ಮಹಿಳಾ ಫಲಾನುಭವಿಗಳು ರಾಜ್ಯ ಸರ್ಕಾರದ ವಿರುದ್ಧ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ. ಆಗಾಗ ಈ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಿಬಿಡಿ ಅಥವಾ ಕರೆಕ್ಟ್ ಟೈಮ್ ಹಾಕಿ ಅಂತ ಶಾಪ ಹಾಕೋದಂತೂ ನಡೀತಾನೆ ಇರುತ್ತೆ. ಇನ್ನೊಂದಷ್ಟು ಜನ, ಕೆಲವು ಜನ ಏನು ಹೇಳ್ತಾರೆ, ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತಾರಲ್ವ, ಯಾವಾಗೋ ಹಾಕ್ಲಿ, ಬಂದಾಗ ಬರಲಿ, ಅದು ಒಟ್ಟಿನಲ್ಲಿ ನಮ್ಗೆ ಹಣ ಸ್ಟಾಪ್ ಮಾಡದೇ ಬಂದರೆ ಸಾಕು, ಅವ್ರು ಯಾವಾಗ ಕೊಟ್ಟರು ನಮ್ಗೆ 2,000 ರೂಪಾಯಿ ಬಂದೇ ಬರುತ್ತಲ್ಲ ಅಂದ್ಕೊಂಡು ಸುಮ್ಮನೆ ಇರೋ ಜನ ಕೂಡ ಇದ್ದಾರೆ. ಆದರೆ ಇತ್ತೀಚೆಗೆ 3 ತಿಂಗಳು ಲೇಟ್ ಆಗೋಯ್ತಲ್ಲ, 3 ತಿಂಗಳು ಹಣ ಬಂದಿಲ್ಲಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಕ್ಕರು ಕೇಳೋದು, ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೇಳಿದ್ರು ಕೂಡ, ಸಿಕ್ಕಿದ್ರು ಕೂಡ ಕೇಳ್ತಾನೆ ಇದ್ರು, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಹಾಕಿಲ್ವಲ್ಲ ಸರ್ ಅಂತ. ನಿನ್ನೆ ಕೂಡ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೇಳಿದ್ದಾರೆ, ಸರ್ ಹಣ ನೀವು ಕರೆಕ್ಟಾಗಿ ಹಾಕ್ತಾ ಇಲ್ಲ, ಪ್ರತಿ ತಿಂಗಳು ಹಣ ಬರ್ತಾ ಇಲ್ವಲ್ಲ ಸರ್ ಅಂತ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂದರೆ, ನಾವು ತಿಂಗಳು ಹಣ ಹಾಕ್ತೇವೆ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಆದಾಗ ಕೊಡ್ತೀವಿ, ಹಣ ಬಿಡುಗಡೆ ಆದಾಗ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಅಂತ ಹೇಳಿದ್ದಾರೆ. ಇದು ಒಂದಷ್ಟು ಜನ ಮಹಿಳೆಯರ ಕೋಪಕ್ಕೆ ಕೂಡ ಕಾರಣ ಆಗಿದೆ, ಒಂದಷ್ಟು ಗೊಂದಲ ಕೂಡ ಸೃಷ್ಟಿ ಮಾಡಿದ್ದಾರೆ. ಹಾಗಿದ್ರೆ ಇನ್ನು ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಹಾಕೋದಿಲ್ವಾ? ಎಷ್ಟು ತಿಂಗಳಿಗೊಂದ್ಸಲ ಹಾಕ್ತಾರೆ? ಇವ್ರು ಯಾಕೆ ಹೀಗೆ ಉಲ್ಟಾ ಓಡಿದ್ರು? ಗೃಹಲಕ್ಷ್ಮಿ ಹಣ ಅಂದರೆ ಯೋಜನೆಯನ್ನು ಜಾರಿಗೆ ತರಬೇಕಾದ್ರೆ ಪ್ರತಿ ತಿಂಗಳು ನಾವು 2,000 ರೂಪಾಯಿ ಹಾಕ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳ್ತಿದ್ರು. ಇವಾಗ ಈ ರೀತಿಯಾಗಿ ಉಲ್ಟಾ ಡೈಲಾಗ್ ಹೇಳ್ಬಿಟ್ರಲ್ಲಪ್ಪ ಅಂತ ತುಂಬ ಜನ ಕನ್ಫ್ಯೂಸ್ ಕೂಡ ಮಾಡ್ಕೊಂಡಿದ್ದಾರೆ. ಹೌದು, ನಿನ್ನೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಇದೇ ರೀತಿಯ ಆನ್ಸರ್ನ ಕೊಟ್ಟಿದ್ದಾರೆ. ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ, ದುಡ್ಡಿದ್ದಾಗ ಕೊಡ್ತೀವಿ, ಆವಾಗ ನಿಮ್ಮ ಖಾತೆಗಳಿಗೆ ಹಾಕ್ತೀವಿ, ತಗೋಬೇಕು. ಈಗ ಯಾವುದೋ ಒಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ನಾವು ಕೆಲಸ ಒಪ್ಪಿಸ್ತೀವಿ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಇವತ್ತು ಕೆಲಸ ಮುಗ್ದಿದೆ ಅಂದರೆ ನಾಳೆನೇ ದುಡ್ಡು ಹಾಕ್ಬಿಡ್ತೀವ. ಒಂದೊಂದ್ಸಲ 2 ವರ್ಷ ಆಗುತ್ತೆ, 3 ವರ್ಷ ಆಗುತ್ತೆ, 1 ವರ್ಷ ಆಗುತ್ತೆ, ಕಾಯಬೇಕು. ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೋಸ್ಕರ ಕೂಡ ನೀವು ಹಾಗೆ ಕಾಯಬೇಕು ಅಂತ ಹೇಳಿದ್ದಾರೆ. ಒಂದಷ್ಟು ಜನ ಇದ್ರ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ, ಎಲೆಕ್ಷನ್ಗಿಂತ ಮುಂಚೆ ನೀವು ಹೆಂಗೆ ಮಾತಾಡಿದ್ರೆ ಇವಾಗ ಹೆಂಗೆ ಮಾತಾಡ್ತಿದ್ದೀರಾ ಅಂತ. ಒಂದಷ್ಟು ಜನ ನಿಜವಾಗ್ಲೂ ಸ್ವಲ್ಪ ಯಾರೋ ತಿಳ್ಕೊಂಡಿರೋರು ಅಥವಾ ಇನ್ನೊಂದಷ್ಟು ಜನ ಹೇಳ್ತಿದ್ದಾರೆ, ನಿಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನೀವು ಬಚಾವಾಗೋದಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀರಾ, ದುಡ್ಡಿದ್ದಾಗ ಹಾಕ್ತೀವಿ, ಹಾಕಿಸ್ಕೊಳ್ಳಿ, ಸದ್ಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನೀವು ಸುಮ್ಮನೆ ಇರಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಅದೇನೇ ಇರಲಿ, ಕರೆಕ್ಟಾಗಿ ಹಣ ಹಾಕಬೇಕು ಅನ್ನೋದು ಸಿದ್ದರಾಮಯ್ಯ ಅವ್ರ ಸರ್ಕಾರದ ಒಂದು ಕರ್ತವ್ಯ. ಯಾಕಂದರೆ ಅವರು ಎಲೆಕ್ಷನ್ಗಿಂತ ಮುಂಚೆ ಹಾಗೆ ಹೇಳಿರೋದು, ಪ್ರತಿ ತಿಂಗಳು 2,000 ರೂಪಾಯಿ ಹಣ ಹಾಕ್ತೀವಿ ಅಂತ. ಇವಾಗ ನೋಡಿದ್ರೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ ನಾವು ಎಲ್ಲೂ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಸದ್ಯಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಹಣದ ತೊಂದರೆ ಇರೋದ್ರಿಂದ ಹಣ ಹಾಕೋ ವಿಚಾರದಲ್ಲಿ ಅವರು ಸ್ವಲ್ಪ ಗೊಂದಲವಾದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದಂತೆ 1 ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. 19ನೇ ಕಂತಿನ ಹಣ 2-3 ದಿನಗಳಿಂದ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ 21ನೇ ಕಂತಿನ ಹಣ ಈ ತಿಂಗಳು ಹಾಕ್ತಾರಾ, ಇನ್ನೂ 1-2 ತಿಂಗಳು ಮುಂದಕ್ಕೆ ಓಡಿಸ್ತಾರಾ, ಕರೆಕ್ಟ್ ಟೈಮ್ ಹಾಕಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾಯ್ದೆ ನೋಡಬೇಕಾಗುತ್ತೆ. ಅವರೇನೋ ಹೇಳಿಬಿಟ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಮೇ ತಿಂಗಳಲ್ಲೇ 3 ತಿಂಗಳು ಹಣ ಹಾಕ್ತೀವಿ ಬಿಡ್ತೀನಿ, ನಾನು ಬಾಕಿ ಇರೋದನ್ನೆಲ್ಲ ನಾನು ಹಾಕ್ತೀನಿ ಅಂತ. ಇವಾಗ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರು, ನಾವು ದುಡ್ಡು ಯಾವಾಗ ಹಾಕ್ತೀವೋ ನಿಮ್ಮ ಖಾತೆಗೆ ಅವಾಗ ಬರುತ್ತೆ, ಕಾಯಬೇಕು ಅಂತ ಹೇಳಿದ್ದಾರೆ. ಒಂದಷ್ಟು ಜನ ಮಹಿಳೆಯರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ಕೊಂಡು ಸ್ವಲ್ಪ ಟೆನ್ಷನ್ ಕೂಡ ಮಾಡ್ಕೋತಿದ್ದಾರೆ. ನಮ್ಗೆ ಹಣ ಕರೆಕ್ಟಾಗಿ ಹಾಕ್ತಾರೋ ಹಾಕೋದಿಲ್ವೋ, ಆಗಿದ್ರೆ ಈಗ 2 ಕಂತಿನ ಹಣ ಈ ತಿಂಗಳಲ್ಲೇ ಬರುತ್ತೋ ಬರೋದಿಲ್ವೋ ಅನ್ನೋ ಡೌಟ್ ಕೂಡ ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ಮುಂದೆ ಯಾರಾದರೂ ಏನಾದರೂ ಹೊಸ ಅಪ್ಡೇಟ್ ಕೊಡ್ತಾರಾ, ಇದೇ ತಿಂಗಳಲ್ಲಿ 3,000 ರೂಪಾಯಿ 3 ಕಂತಿನ 6,000 ರೂಪಾಯಿ ಹಣ ಹಾಕ್ತಾರಾ ಅಂತ ಕಾದು ನೋಡಬೇಕಾಗತ್ತೆ. ಸದ್ಯಕ್ಕೆ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದೇ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಕೊರತೆಯಿಂದಾಗಿಯೇ
ಅವ್ರು ಹಣ ಹಾಕೋದು ಡಿಲೇ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಸರಿ ಯಾವಾಗಲೂ ಅದನ್ನು ಕೇಳೋದಕ್ಕೆ ಈ ರೀತಿಯಾಗಿ ಹೇಳಿದಾರಾ, ಅಥವಾ ಇಲ್ಲ ಅವ್ರು ಪ್ರತಿ ತಿಂಗಳು ಹಣ ಹಾಕದೆ ಯಾವಾಗ ಇಷ್ಟ ಆಗುತ್ತೋ ಅವಾಗೆ ಹಾಕ್ತಾರೋ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.